ಹಲೋ ಎವ್ರಿಬಡಿ, ಎಲ್ಲರಿಗೂ ನನ್ನ ನಮಸ್ಕಾರ. ನಾನು ನಿಮ್ಮ ಐಶ್ವರ್ಯ. ಮೊದಲನೇದಾಗಿ ಇವತ್ತು ಗುರು ಪೌರ್ಣಮಿ. ಎಲ್ಲರಿಗೂ ಗುರು ಪೌರ್ಣಮಿಯ ಹಾರ್ದಿಕ ಶುಭಾಶಯಗಳು. ಕೆಲವರು ನನ್ನನ್ನ ಗುರು ಅಂತ ನನಗೆ ಮೆಸೇಜ್ಗಳು ಮಾಡ್ತಾರೆ. ಫಸ್ಟ್ ಆಫ್ ಆಲ್ ಅವರೆಲ್ಲರಿಗೂ ತುಂಬ 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 ಧನ್ಯವಾದಗಳು. ಥ್ಯಾಂಕ್ ಯು ವೆರಿ ಮಚ್. ಆ್ಯಂಡ್ ಈ ವಿಡಿಯೋದಲ್ಲಿ ನನ್ನ ಗುರುಗಳ ಬಗ್ಗೆ, ನನ್ನ ವಿಡಿಯೋ ಜೊತೆ ನನ್ನ ಒಂದು ಅನುಭವ ಹೇಗಿದೆ ಅದನ್ನ ನಾನು ಈ ವಿಡಿಯೋದಲ್ಲಿ ಹೇಳ್ತಾ ಇದ್ದೀನಿ. ಇದು ನನ್ನ ಗುರುವಿನ ಜೊತೆ ನನ್ನ ಪ್ಯೂರ್ ಎಕ್ಸ್ಪೀರಿಯನ್ಸ್. ಸೊ ಚಿಕ್ಕ ವಯಸ್ಸಿನಿಂದ ನಮ್ಮ ಮನೆ ಹತ್ರ ರಾಯರ ಮಠ ಇತ್ತು. ನಾನು ಯಾವಾಗಲೂ ರಾಯರ ಮಠಕ್ಕೆ ಹೋಗ್ತಾ ಇದ್ದೆ. ತುಂಬ ಚಿಕ್ಕವಳಿಂದ ಉಳ್ಸೇವೆ ಮಾಡೋದು, ಹೆಜ್ಜೆ ನಮಸ್ಕಾರ ಮಾಡೋದು, ಅದೆಲ್ಲ 3 ರೌಂಡ್ ಮಾಡಿಕೊಂಡು ಮನೆಗೆ ಬರ್ತಾ ಇದ್ದೆ. ಸೊ ಅದಾದ್ಮೇಲೆ ಮನೆ ಚೇಂಜ್ ಆಯ್ತು. ಅದಾದ್ಮೇಲೆ ಅಲ್ಲಿ ಎಲ್ಲೂ ರಾಯರ ಮಠ ಇರಲಿಲ್ಲ. ಆದರೆ ಸ್ವಲ್ಪ ದೂರದಲ್ಲಿ ರಾಘವೇಂದ್ರ ಸಾಯಿಬಾಬಾ ಟೆಂಪಲ್ ಇತ್ತು. ಸಾಯಿಬಾಬಾನ ಫಾಲೋ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದೆ. ಅದಾದ್ಮೇಲೆ 2017 ಸಾಯಿಬಾಬಾ ಟೆಂಪಲ್ಗೆ ಹೋಗೋದು, ವ್ರತ ಮಾಡ್ತಾ ಇದ್ದೆ. ಆಮೇಲೆ ವ್ರತ ಮುಗಿದ್ಮೇಲೆ ಶಿರ್ಡಿಗೆ ಹೋಗಿದ್ದೆ. ಅಲ್ಲಿ ಸಾಯಿಬಾಬಾನ ದರ್ಶನ ಮಾಡ್ತಾ ಇದ್ದೀನಿ ಗುರುವಾರ. ನನಗೆ ಅಲ್ಲಿ ಬರೀ ರಾಘವೇಂದ್ರ ಸ್ವಾಮಿಗಳು ಕಾಣಿಸ್ತಾ ಇದ್ದಾರೆ. ಯಾವ ಕಡೆ ತಿರುಗಿದ್ರು ರಾಘವೇಂದ್ರ ಸ್ವಾಮಿ ಕಾಣಿಸ್ತಾ ಇದ್ದಾರೆ. ನನ್ಗೆ ಆಶ್ಚರ್ಯ ಆಯ್ತು. ಸಾಯಿಬಾಬಾನ ನೋಡ್ತಾ ಇದ್ದೀನಿ, ಯಾಕೆ ರಾಘವೇಂದ್ರ ಸ್ವಾಮಿ ಕಾಣಿಸ್ತಾ ಇದ್ದಾರೆ ಅಂತ ಹೇಳಿ. ಅದಾದ್ಮೇಲೆ ನನ್ನ ಹ್ಯೂಮನ್ ಫಾರ್ಮ್ ಅಲ್ಲಿ ಬಂದು ಪೂರ್ವಿ ಜಯರಾಜ್ ಮ್ಯಾಮ್, ಇವಾಗ ನಾನು ಏನು ಮೆಡಿಟೇಷನ್ ಎಲ್ಲ ಟ್ರೈನಿಂಗ್ ಮಾಡ್ತಾ ಇದ್ದೀನಿ, ಕಲಿತಾ ಇದ್ದೀನಿ, ಕ್ಲಾಸಸ್ ಅಟೆಂಡ್ ಮಾಡ್ತಾ ಇದ್ದೀನಿ. ಅವರು ನನ್ನ ಹ್ಯೂಮನ್ ಫಾರ್ಮ್ ಅಲ್ಲಿ ಪೂರ್ವಿ ಜಯರಾಜ್ ಮ್ಯಾಮ್, ಇವರು ನನ್ನ ಗುರುಗಳು. ನಮ್ಮ ಆಧ್ಯಾತ್ಮದಲ್ಲಿ ನಮಗೆ ತುಂಬಾ ಜನ ಗುರುಗಳಿರ್ತಾರೆ. ಇದನ್ನ ನಾನು ಡೀಟೇಲಿ ಹೇಳ್ತಾ ಇದ್ದೀನಿ. ಸೊ ವಿಡಿಯೋ ಪೂರ್ತಿಯಾಗಿ ನೋಡಿ, ಗುರುವಿನ ಬಗ್ಗೆ ನೀವು ತಿಳ್ಕೊಳ್ಬೇಕು ಅನ್ನುವಂಥದ್ದಿದ್ರೆ. ಆಧ್ಯಾತ್ಮ ಸಾಧನೆ ತುಂಬಾ ಕಷ್ಟ. ಸೊ ಇಲ್ಲಿ ನನ್ನ ಅನುಭವಗಳನ್ನ ನಾನು ಶೇರ್ ಮಾಡ್ತಾ ಇದ್ದೀನಿ. 2019 ನಾನು ಮೊದಲನೇ ಸಲ ನಾನು ಆತ್ಮ ಅಂತ ಹೇಳಿ ನಾನು ರಿಯಲೈಸ್ ಆದೆ. ಅನುಭವ ಆಯ್ತು ನನಗೆ. ಮ್ಯಾಜಿಕಲಿ ಇತ್ತು. ನಾನು ಹಿಂಗೆ ಹಾಡು ಕೇಳ್ಕೊಂಡು ರೋಡಲ್ಲಿ ವಾಕ್ ಮಾಡ್ತಾ ಇದ್ದೆ. ಅವಾಗ ಇದ್ದಕ್ಕಿದ್ದಂಗೆ ನನಗೆ ನನ್ನ ಕಣ್ಮುಂದೆ ಪಿಕ್ಚರ್ ತರ ಕೆಲವೇ ನಿಮಿಷಗಳಲ್ಲೇ ನನ್ನ ಹೋಲ್ ಲೈಫ್, ನಾನು 2 ವರ್ಷದ ಹುಡುಗಿಯಿಂದ ಅಟ್ ಪ್ರೆಸೆಂಟ್ ಆ ಟೈಮ್ ವರ್ಗು ನನ್ನ ಲೈಫ್ ನಲ್ಲಿ ನಡೆದಂತ ಎಲ್ಲ ಸಂಗತಿಗಳು ನನ್ನ ಕಣ್ಮುಂದೆ ಪಿಕ್ಚರ್ ತರ, ಫಿಲಮ್ ಥಿಯೇಟರ್ ಅಲ್ಲಿ ನೋಡ್ದಂಗೆ ಹೆಂಗಿರುತ್ತೆ ಹಂಗೆ ಕಂಪ್ಲೀಟ್ ನನ್ನ ಜೀವನದಲ್ಲಿ ನಡೆದಂತ ಎಲ್ಲ ಸಂಘಟನೆಗಳು, ಬಂದಂತ ಎಲ್ಲ ವ್ಯಕ್ತಿಗಳು ಹಂಗ ಪಾಸ್ ಆದ್ರು. ಆ ಟೈಮಲ್ಲಿ ನನಗೆ ಕಂಪ್ಲೀಟ್ ನನ್ನ ಲೈಫ್ ಏನು ಅಂತಾನೆ ಗೊತ್ತಿಲ್ದಲೇ ಇರುವಂತ ನನ್ನ ಲೈಫ್ ಎಲ್ಲ ಒಂದೊಂದಕ್ಕೆ ಒಂದೊಂದು ನನ್ನ ಜೀವನದಲ್ಲಿ ನಡೆದಂತ ಎಲ್ಲ ಸಂಘಟನೆಗಳು ಚೆದ್ರು ಬಿದ್ದಿದ್ ನನ್ನ ಲೈಫ್ ಹಂಗೆ ಒಂದಕ್ಕೊಂದು ಲಾಕ್ ಆಗಿ, ಇದು ನನ್ನ ಸ್ಪಿರಿಚುವಲ್ ಜರ್ನಿ ಎಲ್ಲಿ ನಾನು ಕಲ್ತಂತ ಪಾಠಗಳು ಇಲ್ಲಿವರೆಗೂ ಅನ್ನುವಂಥದ್ದು ನನಗೆ ರಿಯಲೈಸ್ ಆಯ್ತು. ಅವಾಗ ಅದು ತುಂಬಾ ಮ್ಯಾಜಿಕಲ್ ಅನ್ನಿಸ್ತು. ಕೆಲವೇ ಕ್ಷಣಗಳಲ್ಲಾಗಿದ್ದು, ಕೆಲವೇ ನಿಮಿಷಗಳಲ್ಲಾಗಿದ್ದು. ಅದು ಮೇ ಬಿ 1-2-3 ಮಿನಿಟ್ಸ್ ಅಷ್ಟೇ. ಅದು ಬುದ್ಧ ಕೂಡ ಮೆಡಿಟೇಷನ್ ಕುತ್ಕೊಂಡಂತ ಟೈಮಲ್ಲಿ ಅವ್ರಿಗೂ ಕೂಡ ಇದೇ ಅನುಭವ ಆಗಿತ್ತು. ಅವರ ಒಂದು ಲೈಫ್ ಸ್ಟೋರಿ ನಾನು ನೋಡಿದಾಗ. ಆಮೇಲೆ ಪೂರ್ವಿ ಮ್ಯಾಮ್ ಕ್ಲಾಸ್ ಅಟೆಂಡ್ ಮಾಡಿದಾಗ್ಲೂ ಇದು ಎಕ್ಸ್ಪೀರಿಯನ್ಸ್ ಆಗತ್ತೆ ಎಲ್ಲಾರ್ಗೂ ಕೂಡ ಅಂತ ಹೇಳಿದ್ರು. ಅದಾಗಿದ ತಕ್ಷಣ ನಾವೇನೋ ಸಾಧಕರಲ್ಲ, ಜಸ್ಟ್ ಇನ್ನೂ ಅವಾಗ ತಾನೇ ಕಾಲು ಇಡ್ತಾ ಇದ್ದೀವಿ ಈ ಎಕ್ಸ್ಪೀರಿಯನ್ಸ್ ಆದ್ರೆ. ಈ ಎಕ್ಸ್ಪೀರಿಯನ್ಸ್ ಎಷ್ಟು ಜನಕ್ಕೆ ಆಗುತ್ತೆ ನನಗೆ ಗೊತ್ತಿಲ್ಲ. ಬುದ್ಧಂಗೆ ಆಗಿತ್ತು ಅಂತ ನೋಡಿದ್ದೀನಿ. ನನಗೆ ಈ ಪರ್ಸನಲ್ ಎಕ್ಸ್ಪೀರಿಯನ್ಸ್ ಆಗಿದೆ. ಅದಾದ್ಮೇಲೆ ಅಲ್ಲಿಂದ ನನಗೆ ಇನ್ನು ಮುಂದೆ ನನ್ನ ಆಧ್ಯಾತ್ಮ ಸಾಧನೆಗೆ ನನಗೆ ಗುರುಗಳು ಬೇಕು ಅಂತ ನಾನು ಹುಡ್ಕಕ್ ಸ್ಟಾರ್ಟ್ ಮಾಡಿದೆ. 2019 ಇದಾಗಿದ್ದು. ನಮ್ಮ ಮನೆ ಹತ್ರ ಯಾರು ತುಂಬಾ ವರ್ಷದಿಂದ ಧ್ಯಾನ ಮಾಡ್ತಾ ಇದ್ದಾರೆ, ಅದು ಇದು ಎಲ್ಲ ನೋಡಿದ್ರೆ 40 ವರ್ಷದಿಂದ ನಾನು ಇದ್ರಲ್ಲೇ ಇದ್ದೀನಿ. ಗಂಡ ಮನೆ ಮಕ್ಕಳು ಎಲ್ಲಾರನ್ನೂ ಬಿಟ್ಬಿಟ್ಟು ಒಬ್ರು ಆಂಟಿನ ನೋಡಿದೆ ನಾನು. ವಯಸ್ಸಿನಲ್ಲಿ ನನಗಿಂತ ತುಂಬಾ ದೊಡ್ಡವರು. ಇವ್ರು ಎಷ್ಟೋ ಸಾಧನೆ ಮಾಡಿರ್ತಾರೆ, 40 ವರ್ಷದಿಂದ ಇದಾರಂತೆ ಅಂತ ಎಲ್ಲ ಹೇಳಿ ಅವ್ರ ಹತ್ರ ಮಾತಾಡ್ದೆ ನಾನು. ನನಗೆ ಗೊತ್ತಿದ್ದಂಥದ್ದು ಕೂಡ ಅವ್ರಿಗೆ ಗೊತ್ತಿರ್ಲಿಲ್ಲ. ಸೊ ಆಗ ನನ್ಗೆ ಅರ್ಥ ಆಯ್ತು, ವಯಸ್ಸಿಗೂ ಸಾಧನೆಗೂ ಸಂಬಂಧ ಇಲ್ಲ ಅನ್ನೋಂಥದ್ದು. ಆಮೇಲೆ 2018 1 ವರ್ಷದ ಮುಂಚೆಯಿಂದಾನೆ ಫೇಸ್ಬುಕ್ ಅಲ್ಲಿ ನನಗೆ ಪೂರ್ವಿ ಜಯರಾಜ್ ಮ್ಯಾಮ್ ಗೊತ್ತಿದ್ರು. ಅವ್ರ ವಿಡಿಯೋಗೆಲ್ಲ ನಾನು ತುಂಬಾ ಅಟ್ರಾಕ್ಟ್ ಆಗ್ತಾ ಇದ್ದೆ. ಅಂಡ್ ನನಗೆ ತುಂಬಾ ಇಷ್ಟ ಆಗೋದು ಅವ್ರ ವಿಡಿಯೋ. ಅವರಿಂದ ಆಲ್ರೆಡಿ ನಾನು ಕಲಿಯೋದಕ್ಕೆ ಸ್ಟಾರ್ಟ್ ಮಾಡಿದ್ದೆ ನನ್ನ ಗುರುವಿಂದ. ಟೆಕ್ನಾಲಜಿ ನಮ್ಮನ್ನ ಎಷ್ಟು ಚೆನ್ನಾಗಿ ಹತ್ರ ಮಾಡುತ್ತೆ ನಮ್ಮೆಲ್ಲಾರ್ನು ಅಂತಂದ್ರೆ ಇಟ್ಸ್ ಅ ಮ್ಯಾಜಿಕ್.
ಸೋಲ್ ಫ್ಯಾಮಿಲಿ ಇರುತ್ತೆ ನಮ್ದು. ಸೋಲ್ ವರ್ಲ್ಡ್ ಇಂದ ನಾವು ಬರ್ಬೇಕಾದ್ರೆ ನಾವು ಕುತ್ಕೊಂಡು ಎಲ್ಲ ಪ್ಲಾನ್ ಮಾಡ್ಕೊಂತೀವಿ. ನಾವು ಭೂಮಿ ಮೇಲೆ ಹೋದಾಗ ಯಾರು ನಮಗ್ ಗುರು ಆಗ್ತಾರೆ, ಯಾರು ನಮ್ ಜೊತೆ ಹುಟ್ತಾರೆ, ಯಾರು ನಮ್ ತಂದೆ ತಾಯಿ ಆಗ್ತಾರೆ, ಗಂಡ ಹೆಂಡತಿ ಆಗ್ತಾರೆ, ಪ್ರತಿ ಒಂದು ಸೋಲ್ ಪ್ಲಾನಿಂಗ್ ಮಾಡ್ಕೊಂಡ್ ಬರ್ತೀವಿ. ಸೊ ಈ ಸೋಲ್ ಫ್ಯಾಮಿಲಿಗೆ ಒಬ್ರು ಗುರು ಇರ್ತಾರೆ, ಅವರು ದೈವಿಕ ಗುರು ಆಗಿರ್ತಾರೆ. ಪೂರ್ವಿ ಜಯರಾಜ್ ಮ್ಯಾಮ್ ಕ್ಲಾಸಸ್ನ ನನ್ನ ಮಮತಾ ಅಂತ ನನ್ನ ಫ್ರೆಂಡು 2019 ಅಲ್ಲಿ, ಸಾರಿ ನಾನು ಸ್ವಲ್ಪ ಕನ್ಫ್ಯೂಷನ್ ಆಗ್ಬಿಡ್ತೀನಿ ಹೇಳೋದ್ರಲ್ಲಿ, ಸಾರಿ. 2019 ಅಲ್ಲಿ ಮತ್ತೆ ನನ್ನ ಗುರುನ ಹುಡ್ಕಕ್ ನಾನು ಸ್ಟಾರ್ಟ್ ಮಾಡಿದಾಗ ನನ್ನ ಫ್ರೆಂಡ್ ಕೂಡ ಆಲ್ರೆಡಿ ಅವರು ವಿಡಿಯೋ ನೋಡ್ತಾ ಇದ್ದಿದ್ದಕ್ಕೆ ಪೂರ್ವಿ ಮ್ಯಾಮ್ ಹತ್ರ ಹೋಗು ಅಂತ ಹೇಳಿ ನನಗೆ ಅವಳು ಕೂಡ ಪುಷ್ ಮಾಡಿದ್ಲು. ನಾನು ಸ್ವಲ್ಪ ಕನ್ಫ್ಯೂಷನ್ ಆಯಿತು, ನನಗೆ ಕ್ಲಾರಿಟಿ ಬರೋದಿಲ್ಲ, ಯಾಕೆಂದರೆ ಕನ್ಫ್ಯೂಷನ್ಸೇ ಜಾಸ್ತಿ ಇರುತ್ತೆ. ಆಮೇಲೆ ಓಕೆ, ನನಗೆ ಮೆಡಿಟೇಷನ್ನು ಅಲ್ಲೇ ಗೈಡ್ ಮಾಡ್ತಾ ಇದೆ, ನನ್ನ ಫ್ರೆಂಡು ಪುಷ್ ಮಾಡ್ತಾ ಇದ್ದಾಳೆ ಅಂತ ಹೇಳಿ ನಾನು ಫಸ್ಟ್ ಟೈಮ್ 2020ನಲ್ಲಿ ನಾನು ಪೂರ್ವಿ ಮ್ಯಾಮ್ನ ಮೀಟ್ ಮಾಡಿದೆ. ಆವಾಗ ಅಲ್ಲಿ ಅದು ಸಮೃದ್ಧಿ ವೆಲ್ನೆಸ್ ಸೆಂಟರ್ ಅಂತ, ಅಲ್ಲಿ ಹೋಗಿದ ಆ ಕ್ಷಣ ನನಗೆ ನನ್ನ ಎಲ್ಲ ಪ್ರಾಬ್ಲಮ್ಗೂ ನನಗೆ ಸೊಲ್ಯೂಷನ್ ಇಲ್ಲಿ ಸಿಗತ್ತೆ, ನನ್ನ ಎಲ್ಲ ಕ್ವಶನ್ಗೂ ನನಗೆ ಆನ್ಸರ್ ಇಲ್ಲಿ ಸಿಕ್ಕತ್ತೆ ಅಂತ ನನಗೆ ಆ ಕ್ಷಣ ನನಗೆ ಅನ್ನಿಸ್ತು. ಕೂತಿದ್ದೆ, ಆದರೆ ನಾನು ಭಗವಂತನ ಸರೆಂಡರ್ ಆಗ್ತಾ ಇದ್ದೆ ಹೊರತು ಒಬ್ಬ ಮನುಷ್ಯನನ್ನ ಗುರುವಾಗಿ ಪಡೆಯುವಂಥದ್ರಲ್ಲಿ ನನಗೆ ಆ ಸರೆಂಡರ್ ಅನ್ನೋಂಥದ್ದು ಇರಲಿಲ್ಲ. ಗುರುವಿನ ಗುಲಾಮನಾಗುವವರೆಗೂ ದೊರೆಯದಣ್ಣ ಮುಕುತಿ ಅಂತಾರೆ. ಸೊ ಹ್ಯೂಮನ್ ಫಾರ್ಮಲ್ಲಿ ಯಾರು ನಮ್ಮ ಗುರು ಆಗಿರ್ತಾರೆ ಅವರ ಮುಖಾಂತರನೇ ನಾವು ಭಗವಂತನನ್ನು ಕೂಡ ಸೇರಕ್ಕಾಗತ್ತೆ. ಸೊ ಗುರುಗೆ ಶರಣಾಗುವಂಥ ಒಂದು ನಯ ವಿನಯ ನನ್ನಲ್ಲಿ ಇರಲಿಲ್ಲ. ಅಹಂಕಾರ ಇತ್ತು. ಒಬ್ಬ ಮನುಷ್ಯನ್ಗೆ ನಾನೇನು ತಲೆ ಬಗ್ಗೋದು, ನನಗೆ ಗೊತ್ತಿರೋಷ್ಟು ಅವ್ರಿಗೇನು ಗೊತ್ತು ಅನ್ನುವಂಥ ಆಟಿಟ್ಯೂಡ್, ಅಹಂಕಾರದಲ್ಲಿ ನಾನಿದ್ದೆ. ಆದ್ರಿಂದ ಪೂರ್ವಿ ಮ್ಯಾಮ್ನ ನಾನು ಮೀಟ್ ಮಾಡಿದಾಗಲೂ ನಮ್ಮ ಎನರ್ಜಿ ಕ್ಲಾಶ್ ಆಗೋದು, ಕಂಪ್ಲೀಟ್ ಅನ್ನಿಸ್ತಾ ಇರಲಿಲ್ಲ ನನಗೆ, ಆ್ಯಂಡ್ ಇರಿಟೇಟಿಂಗ್ ಎನರ್ಜಿ ಇರೋವಂಥದ್ದು. ಅದಾದಮೇಲೆ ಇನ್ನೊಂದ್ಸಲಿ ಇನ್ನೊಂದು 6 ತಿಂಗಳು ಆದಮೇಲೆ ಏನೋ ಇನ್ನೊಂದ್ಸಲಿ ಮೀಟ್ ಮಾಡಿದ್ದೆ, ಆವಾಗಲೂ ಹಾಗೆ ಅನ್ನಿಸ್ತು. ಬಟ್ 2024ಅಲ್ಲಿ 4 ವರ್ಷ ಆದಮೇಲೆ ಕಂಪ್ಲೀಟ್ಲಿ ಸರೆಂಡರ್ ಆಗಿ, ನಾನು ಗುರುವಿಗೆ ಕಂಪ್ಲೀಟ್ಲಿ ಸರೆಂಡರ್ ಆಗಿ ನನ್ನ ಅಹಂಕಾರನ ಬಿಟ್ಬಿಟ್ಟು ಭಗವಂತಂಗೆ ನಂಗೆ ಹೆಂಗೆ ಶರಣಾಗಿದ್ದೆ ಹಾಗೆ ಗುರುಗೂ ಕೂಡ ನಾನು ಶರಣಾದ್ಮೇಲೆ ಪೂರ್ವಿ ಮ್ಯಾಮ್ ಜೊತೆ ನನ್ನ ಒಂದು ಒಡನಾಟ ಸ್ವಲ್ಪ ಎನರ್ಜಿ ಲೆವೆಲಲ್ಲಿ ಚೇಂಜ್ ಆಯಿತು. ಅವರು 8 ಸೆಷನ್ ಹೇಳಿದರು, ಪ್ಲಸ್ 2 ಸೆಷನ್ ಪ್ಲಸ್ ಒಂದು ದೀಕ್ಷೆ ತಗೊಳ್ಳುವಂಥ ಸೆಷನ್, ಅದು ಆನ್ಲೈನ್ ಇತ್ತು. ಅದನ್ನು ತಗೊಂಡು ನಾನು ಕಂಟಿನ್ಯೂ ಮಾಡ್ತಾ ಹೋದೆ. 2020ಇಂದ 2025ವರೆಗೂ ಆ 10 ಸೆಷನ್ ಕಂಪ್ಲೀಟ್ ಮಾಡಿದ್ದೀನಿ ನಾನು. 2020ನಲ್ಲಿ 1 ಸೆಷನ್, ಅದಾದಮೇಲೆ 2024ಅಲ್ಲಿ 5, ಅದಾದಮೇಲೆ 5, 6 ಮತ್ತು 2025ಅಲ್ಲಿ 4, ಬರೀ 8 ಸೆಷನ್ ಹೇಳಿದರು, ಪ್ಲಸ್ 2 ಪ್ಲಸ್ 1 13 ಸೆಷನ್, ಅಷ್ಟು 5 ವರ್ಷದಲ್ಲಿ ಕಂಪ್ಲೀಟ್ ಮಾಡಿದ್ದೀನಿ. ಆವಾಗಲೇ ಕಂಪ್ಲೀಟ್ ಮಾಡಿದರೆ ಆಗ್ತಾ ಇತ್ತು ಅಂತ ನನಗೆ ಅನಿಸುತ್ತು. ಬಟ್ ನಮ್ಮ ಕರ್ಮಗಳು ಕಳೆದಿರಬೇಕು, ಗುರುವಿನ ಒಂದು ಟಚ್ ನಮಗೆ ಸಿಗ್ಬೇಕಂದ್ರೂ ಸಹ ನನ್ನಲ್ಲಿದ್ದಂಥ ಗುರುವನ್ನ ಅಸಡ್ಡೆಯಾಗಿ ನೋಡ್ತಾ ಇದ್ದಂಥ ಅಹಂಕಾರ ಹೋಗಬೇಕಾಗಿತ್ತು. ಕಂಪ್ಲೀಟ್ ಸರೆಂಡರ್ ಆಗಿ ಎಲ್ಲ ಪ್ರಾಬ್ಲಮ್ನು ತೆಗೆದು ಹಾಕಿ ಹೀಲ್ ಮಾಡಿಕೊಂಡು, ಕೋಪ, ಅಹಂಕಾರ, ಏನೇನು ನೆಗೆಟಿವಿಟಿ ಇತ್ತು ಅದನ್ನೆಲ್ಲ ಬಿಟ್ಟು ಒಬ್ಬ ಮನುಷ್ಯನಿಗೆ ಗುರು ಅಂತ ಸರೆಂಡರ್ ಆಗುವಂಥ ಭಾವ ನನ್ನಲ್ಲಿ ಎಷ್ಟು ಡೀಪ್ ಆಗ್ತಾ ಹೋಗ್ತು. ನನ್ನ ಇನ್ನರ್ ಹೀಲಿಂಗ್ ಕೂಡ, ನನ್ನ ಗುರುವಿನ ಆಶೀರ್ವಾದ ಕೂಡ ಅಷ್ಟೇ ನನಗೆ ಡೀಪ್ ಆಗ್ತಾ ಹೋಯಿತು. ಆಮೇಲೆ ಪೂರ್ವಿ ಮ್ಯಾಮು ಕ್ಲಾಸಸ್ ಮಾಡಬೇಕಾದ್ರೆ ನಾನು ಇಲ್ಲಿ ಪೂರ್ವಿಯಾಗಿ ಕೂತಿದ್ದೀನಿ, ಬಟ್ ನಿಮಗೆ ಯಾರು ಆಶೀರ್ವಾದ ಮಾಡಬೇಕು, ನಮ್ಮ ಹೈಯರ್ ಸೆಲ್ಫ್ ಗುರುಗಳಿರ್ತಾರೆ, ನಮ್ಮ ಮಹಾಗುರುಗಳು, ಅವ್ರು ಯಾರು ಬೇಕಿದ್ರೂ ಆಗಿರಬಹುದು. ನನ್ನ ಮಹಾಗುರುಗಳು ಬಂದು ಪಾರ್ವತಿ ಪರಮೇಶ್ವರನ್ನ ನಾನು ನನ್ನ ಅಪ್ಪ ಅಮ್ಮ ಅಂತ ಕರೆದು, ಯಾಕೆಂದರೆ ಸೋಲ್ಗೆ ಅವರೇ ಅಪ್ಪ ಅಮ್ಮ ಆಗಿರೋದ್ರಿಂದ ನಾನು ಅವ್ರನ್ನ ಅಪ್ಪ ಅಮ್ಮ ಅಂತ ನಂಬಿದೆ. ಅದಾದಮೇಲೆ ಅವರೇ ನನ್ನ ಮಹಾಗುರುವಿನ ಸ್ಥಾನ ತಗೊಂಡು ನನಗೆ ಗೈಡ್ ಮಾಡ್ತಾ ಹೋದರು. ಎಷ್ಟೋ ಕ್ಲಾಸಸ್ಸಲ್ಲಿ ಪೂರ್ವಿ ಜಯರಾಜ್ ಮ್ಯಾಮೇ ನನಗೆ ಪಾರ್ವತಿ ಥರ, ಈಶ್ವರನ್ ಥರ, ಕಾಮಧೇನು ಥರ, ಪಾರ್ವತಿ ದೇವಿಯ ಎಷ್ಟೋ ಅವತಾರಗಳಲ್ಲಿ ಕಾಣಿಸಿದ್ರು. ನನಗೆ ತುಂಬ ಮ್ಯಾಜಿಕಲಿ ಅಂತ ಅನ್ನಿಸ್ತು. ನಿನ್ನೆ ಕೂಡ ಒಂದು ಸೆಷನ್ ಅವ್ರ ಹತ್ರ ಟ್ರೀಟ್ಮೆಂಟ್ ತೊಗೊಂಡಿದ್ದೆ, ಆದರೆ ನಮ್ಮ ಪ್ರಾಬ್ಲಮ್ಸ್ನ ತುಂಬ ಪ್ರೀತಿಯಿಂದ ಬಿಟ್ಕೊಡ್ಬೇಕು,
ಅನ್ನುವಂಥದ್ದು ನಿನ್ನೆ ಒಂದು ಸೆಷನ್ ಇತ್ತು. ಅವ್ರದ್ದು ಒಂದು 30 ಡೇಸ್ ಇನ್ನರ್ ಹೀಲಿಂಗ್ ಚಾಲೆಂಜ್ ಅಂತ ಒಂದು ಸೆಷನ್ ಮಾಡ್ತಾ ಇದ್ದಾರೆ ಅವರು ಇವಾಗ. ಅದರಲ್ಲಿ ನಿನ್ನೆ ಒಂದು ಹೇಳ್ಕೊಟ್ರು. ಈ 3-4 ದಿನದಿಂದ ಅದನ್ನ ಅಟೆಂಡ್ ಮಾಡ್ತಾ ಇದ್ದೀನಿ. ಈ 4 ದಿನದಲ್ಲೂ ನಾನು ಇನ್ನರ್ಲಿ ತುಂಬಾ ಡೀಪ್ಲಿ ಹೀಲ್ ಆಗ್ತಾ ಇದ್ದೀನಿ. ಪೂರ್ವಿ ಜಯರಾಜ್ ಮ್ಯಾಮ್ ನನ್ನ ಲೈಫ್ನಲ್ಲಿ ಬಂದ ಮೇಲೆ, ಗುರುವಿನ ಟಚ್ ಅನ್ನುವಂಥದ್ದು ನಮಗೆ ಸಿಕ್ಕಿದ ಮೇಲೆ, ಆಧ್ಯಾತ್ಮಿಕ ಸಾಧನೆಯಲ್ಲಾಗಿರಬಹುದು, ನಮ್ಮ ನೆಗೆಟಿವಿಟಿನ ನಾವು ಬಿಟ್ಟು ಹೀಲ್ ಮಾಡಿಕೊಂಡು ಮುಂದೆ ನಮ್ಮ ಫೈನಾನ್ಷಿಯಲಿ ಆಗಿರಬಹುದು, ಪ್ರತಿಯೊಂದು ಮುಂದಕ್ಕೆ ಹೋಗೋದಕ್ಕೆ ನಮಗೆ ಗುರುವಿನ ಆಶೀರ್ವಾದ ತುಂಬ ಮುಖ್ಯ ಆಗುತ್ತೆ. ನಿನ್ನೆ ದಾರಿದ್ರ್ಯವನ್ನ ಪ್ರೀತಿಯಿಂದ ಬಿಟ್ಕೊಟ್ಟು ಅದಕ್ಕೆ ಆಪೋಸಿಟ್ ಏನು? ಅಬಂಡೆನ್ಸ್. ಅಬಂಡೆನ್ಸ್ ಅಂದ್ರೆ ಮಹಾಲಕ್ಷ್ಮಿಯ ಒಂದು ಶಕ್ತಿ ಅಲ್ವಾ? ಸೊ ಆ ಒಂದು ಚೇಂಜಸ್ ನಿನ್ನೆ ಸೆಷನ್ ಅಲ್ಲಿ ಆಗ್ತಾ ಇತ್ತು. ಆಗ ನಿಜವಾಗ್ಲೂ ಪೂರ್ವಿ ಮ್ಯಾಮ್ ನನಗೆ ಮಹಾಲಕ್ಷ್ಮಿ ರೂಪದಲ್ಲಿ ಕಾಣಿಸಿದ್ರು. ಹಾಗೆ ಎಷ್ಟೋ ಭಗವಂತ ನಮಗೆ ಹ್ಯೂಮನ್ ಫಾರ್ಮ್ ಅಲ್ಲಿ ನಮ್ಮ ಗುರುಗಳು ಯಾರಿರ್ತಾರೆ, ನಮ್ಮ ಮಹಾಗುರುಗಳು ಸಹ ಅವರ ಒಂದು ರೂಪದಲ್ಲಿ ಬಂದು ನಮಗೆ ಹೀಲ್ ಮಾಡ್ತಾ ಇರ್ತಾರೆ. ನನ್ನಲ್ಲಿದ್ದ ಅಹಂಕಾರವನ್ನ ಬಿಡೋದಕ್ಕೆ ನಾನ್ ಕಲಿಬೇಕಾಗಿದ್ದದ್ದು ನಯ ಮತ್ತೆ ವಿನಯ. ಅದನ್ನ ನನಗೆ ಕಲಿಸೋದಕ್ಕೆ ಸಾಯಿಬಾಬಾದಲ್ಲಿ ಆ ನಯ ವಿನಯ ನೋಡಿದ್ದೆ. ಸಾಯಿಬಾಬಾ, ವಿನಾಯಕ, ಆಂಜನೇಯ ಇವ್ರುಗಳನ್ನ ನಾನು ರಿಕ್ವೆಸ್ಟ್ ಮಾಡಿದ್ದೆ. ನಾವು ಯಾರನ್ನ ಗುರು ಅಂತ ನಂಬಿ ನಾವು ಯಾವ ದೇವರನ್ನ ಕರಿತೀವಿ ಧ್ಯಾನದಲ್ಲಿ, ನಾವು ಇದನ್ನ ಕಲಿಬೇಕು ಅನ್ಕೊಂಡಿದೀವಿ, ನಮಗೆ ಬನ್ನಿ ನಮ್ಮನ್ನ ಹೀಲ್ ಮಾಡಿ, ನಿಮ್ಮಲ್ಲಿರುವಂತಹ ಒಳ್ಳೆ ಗುಣಗಳನ್ನ ನಮಗ್ ಕೊಡಿ ಅಂತ ನಾವು ಯಾರನ್ನ ಕರಿತೀವಿ, ಅವರೆಲ್ಲ ಬಂದು ನಮ್ಗೆ ಆಶೀರ್ವಾದ ಮಾಡ್ತಾ ಅವರಲ್ಲಿರುವಂಥ ಒಂದು ಡಿವೈನ್ ಎನರ್ಜಿಯನ್ನ ನಮಗೆ ಫ್ಲೋ ಮಾಡ್ತಾ ಹೋಗ್ತಾರೆ. ಅದರಿಂದ ನಾನು ನನ್ನ ಅಹಂಕಾರವನ್ನ ಬಿಟ್ಟು ನಯ ವಿನಯದಿಂದ ನಾನು ಬದುಕೋದಕ್ಕೆ ನನಗೆ ತುಂಬಾನೇ ಹೆಲ್ಪ್ ಆಯಿತು. ನನಗೆ ಕೆಲವೊಂದು ವಿಷಯದಲ್ಲಿ ಭಯ ಇತ್ತು. ಸೊ ಆ ಭಯವನ್ನ ಹೋಗಿಸ್ಕೊಳ್ಳೋದಕ್ಕೆ ಮಹಾಕಾಳಿ, ಪರಮೇಶ್ವರನ ರುದ್ರ ಅಂಶಗಳು ಇವ್ರುಗಳು ಬಂದು ನನಗೆ ಆಶೀರ್ವಾದ ಮಾಡಿದ್ರು. ನಾನು ಇದ್ದೀನಿ, ನಿನಗೆ ಧೈರ್ಯ ಕೊಡ್ತೀನಿ, ಅಪ್ಪ ಅಮ್ಮ ಅಂತ ನನ್ನನ್ನು ಕರೆದಿದ್ದೀಯಲ್ಲ ನೀನು ಅಂತ ಹೇಳಿ ಪಾರ್ವತಮ್ಮ, ಮಹಾಕಾಳಿ ರುದ್ರ ಅವತಾರಗಳಲ್ಲಿ, ಪರಮೇಶ್ವರ ಅವರ ರುದ್ರಾವತಾರಗಳಲ್ಲಿ ನನಗೆ ಕನೆಕ್ಟ್ ಆದ್ರು. ಅಂಡ್ ನನಗೆ ತುಂಬಾ ಧೈರ್ಯ, ಇವಾಗ ನಾನು ಏನೇ ಮಾತಾಡೋದಕ್ಕೆ ನನಗೆ ತುಂಬಾ ಧೈರ್ಯ ಅಂತ ಅನ್ಸುತ್ತೆ. ಈಗ ಅವರೆಲ್ಲ ನನ್ನ ಜೊತೆಲಿದ್ದು ನನ್ನನ್ನು ನಡೆಸ್ತಾ ಇದ್ದಾರೆ ಅನ್ನೋಂಥದ್ದು ನನ್ನ ನಂಬಿಕೆ. ನಾನು ಈ ಚಾನೆಲ್ನ ಸ್ಟಾರ್ಟ್ ಮಾಡಿದಾಗಲೂ ಸಹ ಟ್ವಿನ್ ಫ್ಲೇಮ್ ಕಾನ್ಸೆಪ್ಟ್ ಅನ್ನೋವಂಥದ್ದು ಜನಗಳಿಗೆ ಯಾರಿಗೂ ಗೊತ್ತಿಲ್ಲ. ಎಷ್ಟೊಂದು ಜನಕ್ಕೆ ಬೇರೆಯವ್ರ ಜೊತೆ ಮದುವೆ ಆಗಿರುತ್ತೆ, ಇಲ್ಲ ಅವ್ರು ಟ್ವಿನ್ ಫ್ಲೇಮ್ ಜೊತೆನೆ ಮದುವೆ ಆಗಿರುತ್ತೆ. ಅವ್ರು ತಿಳ್ಕೊಳ್ದಲ್ಲೇ ಇದಾಗ್ತಾ ಇದ್ದಾರೆ, ನನ್ನ ಟ್ವಿನ್ ಫ್ಲೇಮ್ ಬರ್ತಾರೆ ಅನ್ನೋವಂಥ ಭ್ರಮೆಲ್ ಬಿದ್ದು ಏನಾದ್ರೂ ಡೈವರ್ಸ್ವರೆಗೂ ಹೋದ್ರೆ ಅಂತೆಲ್ಲ ತುಂಬಾ ಭಯ ಇತ್ತು ನನಗೆ. ನಾವಿದ್ದೀವಿ, ನೀನ್ ಮಾಡು, ನನ್ನ ಏಂಜಲ್ಸ್ ಬಿಡ್ಲಿಲ್ಲ, ನೀನ್ ಮಾಡು ಅಂತೆಲ್ಲ ತುಂಬಾ ಕಾಟ ಕೊಟ್ಟು ಈ ಚಾನೆಲ್ ಮಾಡಿಸಿದ್ದು. ನನ್ನ ಹೀಲಿಂಗ್ ಟೈಮಲ್ಲಿ ಅದು ಆಲ್ರೆಡಿ ನನ್ನ ಹಳೆ ವಿಡಿಯೋಗಳಲ್ಲಿ ಹೇಳಿದ್ದೀನಿ. ಅವಾಗ ಸ್ಟಾಪ್ ಮಾಡ್ತೀನಿ, ಮತ್ತೆ ನಾನು ಕಂಪ್ಲೀಟ್ಲಿ ಬ್ಯಾಲೆನ್ಸ್ಡ್ ಎನರ್ಜಿನಲ್ಲಿ ಇದ್ದೀನಿ, ಹೈಯರ್ ಲೆವೆಲಲ್ಲಿ ತುಂಬಾ ಕಾನ್ಫಿಡೆಂಟ್ ಆಗಿದ್ದೀನಿ ಅಂದಾಗ ಮಾತ್ರನೇ ನಾನು ವಿಡಿಯೋಗಳನ್ನ ಮಾಡೋದು. ನಾನು ನೋವಲ್ಲಿದ್ದೀನಿ, ಆಲ್ರೆಡಿ ಜನಗಳು ನೋವಲ್ಲಿದ್ದಾರೆ, ಮತ್ತೆ ನನ್ನ ನೋವನ್ನ ಹೇಳ್ಕೊಂಡು ಆ ನೋವನ್ನ ಹಂಚೋದಕ್ಕೆ ನನಗಿಷ್ಟ ಇಲ್ಲ. ನಾನು ಕಂಪ್ಲೀಟ್ಲಿ ಹೀಲ್ ಆಗಿ ನಾನು ಹೆಂಗೆ ನನ್ನ ಪೇನಿಂದ ಹೊರಗೆ ಬಂದು ನಾನು ನಿಂತೆ ಅನ್ನುವಂಥ ಆ ಗೆದ್ದಿರುವಂಥ ಎನರ್ಜಿಯನ್ನ ನನ್ನ ವಿಡಿಯೋಗಳಲ್ಲಿ, ನನ್ನ ವಿಡಿಯೋ ಕೇಳೋರ್ಗೆ ಕೊಡಬೇಕು ಅನ್ನೋವಂಥದ್ದು ನನ್ನ ಇಂಟೆನ್ಷನ್ ಆಗಿರೋದ್ರಿಂದ ನನ್ನ ಲೋ ಟೈಮಲ್ಲಿ ನಾನು ಯಾವತ್ತೂ ವಿಡಿಯೋ ಮಾಡೋದಿಲ್ಲ. ಈ ಎಲ್ಲ ನನ್ನ ಗುರುಗಳ ಆಶೀರ್ವಾದದಿಂದ ನನಗೆ ಇದಾಗಿದೆ. ಆ್ಯಂಡ್ ನಾನು ಸಾಯಿಬಾಬಾ ನೋಡ್ಬೇಕಾದ್ರೆ ನನಗೆ ರಾಘವೇಂದ್ರ ಸ್ವಾಮಿ ಕಾಣಿಸಿದ್ರು ಅಂತ ಹೇಳಿದ್ನಲ್ಲ, ಆಗ ನನಗೆ ಗೊತ್ತಾದಂಥದ್ದು ಸಾಯಿಬಾಬಾನ ನಾನು ಗುರು ಅಂತ ಕರೆದೆ. ಸಾಯಿ ಅಂದರೆ ತಾಯಿ, ಗುರು ಅಂದರೆ ಬಾಬಾ ಅಂದರೆ ತಂದೆ ಅಂತ ಹೇಳ್ತಾರೆ. ಸೊ ಸಾಯಿಬಾಬಾ ನನಗೆ ತಂದೆ ತಾಯಿ ಎರಡೂ ಆಗಿ ಕೂಡ ತುಂಬ ಚೆನ್ನಾಗಿ ಗೈಡ್ ಮಾಡಿದ್ರು. ಅಲ್ಲಿ ನಾನು ರಾಘವೇಂದ್ರ ಸ್ವಾಮಿ ನೋಡಿದಾಗ ಚಿಕ್ಕ ವಯಸ್ಸಿನಿಂದ ನಾನು ರಾಘವೇಂದ್ರ ರಾಯರ ಮಠಕ್ಕೆ ಹೋಗ್ತಾ ಇದ್ದೆ. ರಾಯರೇ ಅಂತೀನಿ, ಗುರುಗಳೇ ಅಂತೀನಿ ನಾನು ರಾಘವೇಂದ್ರ ಸ್ವಾಮಿಯನ್ನ. ಆ್ಯಂಡ್ ಅವರು ನಮ್ಮ ದೈವಿಕ ಗುರುಗಳಾಗಿರ್ತಾರೆ. ನನ್ನ ದೈವಿಕ ಗುರುಗಳು ಪೂರ್ವಿ ಮ್ಯಾಮ್ ಗುರುಗಳು, ಮತ್ತೆ ನನ್ನ ವಿಡಿಯೋ ನೋಡೋ ಎಷ್ಟೋ ಜನ ರಾಯರ್ನ ಪೂಜೆ ಮಾಡ್ತಾ ಇರ್ತಾರೆ, ಗುರುಗಳ ಅಂತ ಅವ್ರನ್ನ ಕರಿತಾ ಇರ್ತಾರೆ. ಸೊ ಸೋಲ್ ಫ್ಯಾಮಿಲಿಯಲ್ಲಿ ನಾವು ಈ ಥರ ಕನೆಕ್ಷನ್ ಮಾಡ್ಕೊಂಡು ಬಂದಿರ್ತೀವಿ. ಓಕೆ, ಯಾರು ಕಲ್ತ್ಬಿಟ್ಟು ಟೆಕ್ನಾಲಜಿನ ಯೂಸ್ ಮಾಡಿಕೊಂಡು ನಾವು ಹಿಂಗೆ ಮಾಡೋಣ ಅಂತೆಲ್ಲ, ಇದೆಲ್ಲ ಕ್ಲಾಸಲ್ಲಿ ನನಗೆ ಪೂರ್ವಿ ಮ್ಯಾಮ್ ಹೇಳಿದರು. ಟೆಕ್ನಾಲಜಿನ ಯೂಸ್ ಮಾಡಿಕೊಂಡು ನಾವೆಲ್ಲ ಕನೆಕ್ಟ್ ಆಗಿ
ನಾವು ಭೂಮಿ ಮೇಲೆ ಬಂದಿರೋ ಕೆಲಸನೆಲ್ಲ ಮಾಡಿ ಮುಗಿಸ್ಬಿಟ್ಟು ಮತ್ತೆ ಸೋಲ್ ಫ್ಯಾಮಿಲಿಲಿ ಬಂದು ಅದನ್ನೆಲ್ಲ ಸೆಲೆಬ್ರೇಟ್ ಮಾಡೋಣ, ಹೋಗಿ ಬಂದು ಮಾತಾಡ್ಕೊಳ್ತೀವಿ, ಈ ತರ ಇರುತ್ತೆ ಲೈಫ್ ಅಂತೆಲ್ಲ ನಮ್ ಕ್ಲಾಸಸ್ ಅಟೆಂಡ್ ಮಾಡ್ತಾ ಮಾಡ್ತಾ ನನಗೂ ಕೂಡ ಗೊತ್ತಾಯ್ತು. ಇದೆಲ್ಲ ನನಗೂ ಕೂಡ ಗೊತ್ತಿರ್ಲಿಲ್ಲ. ಸೊ ಈ ರೀತಿಯಲ್ಲಿ ನಮ್ಗೆ ಒಬ್ರಿಬ್ರಲ್ಲ ತುಂಬಾ ಜನ ಗುರುಗಳಿರ್ತಾರೆ. ನಾವು ಯಾವ್ದನ್ನ ಕಲಿಯೋದಕ್ಕೆ ಸ್ಟಾರ್ಟ್ ಮಾಡ್ತೀವಿ ಆವಾಗ ನಮ್ಮ ಗುರುಗಳು ಹಾಗೆ ಚೇಂಜ್ ಆಗ್ತಾ ಇರ್ತಾರೆ. ಸೊ ನನ್ನ ಗುರುಗಳಲ್ಲಿ ತುಂಬಾ ದೊಡ್ಡ ಲಿಸ್ಟೇ ಇದೆ. ಅದು ಶ್ರೀ ಮಹಾವಿಷ್ಣು ಆಗಿರಬಹುದು, ಮಹಾಲಕ್ಷ್ಮಿ, ಮಹಾಸರಸ್ವತಿ, ಮಹಾಕಾಳಿ, ಶಿವ, ಪರಮೇಶ್ವರನ ರುದ್ರಾಂಶಗಳು, ಆಂಜನೇಯ, ಗಣಪತಿ, ಆ ಮುರುಘ, ಷಣ್ಮುಗ, ಕಾರ್ತಿಕೇಯ, ಆಂಜನೇಯ, ರಾಮ, ಕೃಷ್ಣ, ಗೋವಿಂದ, ನಾರಾಯಣ, ಶ್ರೀ ಮಹಾವಿಷ್ಣುವಿನ ಎಲ್ಲ ಅವತಾರಗಳು. ಯಾಕೆಂದ್ರೆ ಪ್ರತಿಯೊಂದು ಭಗವಂತನಲ್ಲೂ ಸಹ ಅವರದೇ ಆದಂತ ಕ್ವಾಲಿಟಿಗಳಿರುತ್ತೆ, ಕ್ಯಾರೆಕ್ಟರ್ ಇದೆ. ನಾವ್ ಯಾವ್ದನ್ನ ಕಲಿಯೋದಕ್ಕೆ ರೆಡಿ ಆಗ್ತಾ ಹೋಗ್ತೀವಿ, ನಮ್ಮ ಏಂಜಲ್ ಆಗಿ ನಮ್ಮ ಗುರುಗಳು ಚೇಂಜ್ ಆಗ್ತಾ ಹೋಗ್ತಾರೆ. ಹಾಗೆ ನಮ್ಮ ಮಹಾಗುರುಗಳು ಭಗವಂತನ ರೀತಿಲಿ ಯಾರ್ ಬೇಕಿದ್ರು ಚೇಂಜ್ ಆಗ್ತಾ ಇರ್ತಾರೆ. ಅಂಡ್ ನಮ್ಗೆ ಅಲ್ಟಿಮೇಟ್ ಪರಮ ಗುರು ಒಬ್ರು ಇರ್ತಾರೆ. ನಮಗ್ ನಾವೇ ನಮ್ ಗುರು, ನಮ್ ಸೋಲೆ ನಮ್ಮ ಗುರು. ಆದ್ರೆ ನಮ್ಮ ಅಲ್ಟಿಮೇಟ್ ಗುರು, ಪರಮ ಗುರು ನಮ್ಮ ಟ್ವಿನ್ ಫ್ಲೇಮ್ ಆಗಿರ್ತಾರೆ. ಗಂಡ ಹೆಂಡತಿಯಾಗಿ, ಮೇಲ್ ಫಿಮೇಲ್ ಆಗಿ, ಸೋಲ್ ಪಾರ್ಟ್ನರ್ ಆಗಿ ನಾವು ನಮ್ಮ ಟ್ವಿನ್ ಫ್ಲೇಮ್ ನ ಗುರು, ಅವ್ರು ನಮಗ್ ಗುರು ಆಗಿರ್ತಾರೆ, ನಾವು ಅವ್ರಿಗೆ ಗುರು ಆಗಿರ್ತೀವಿ. ಸೊ ಹಾಗೆ ನನ್ನ ಪರಮ ಗುರು ಬಂದು ನನ್ನ ಟ್ವಿನ್ ಫ್ಲೇಮ್. ನಾವು ನಮ್ಮ ಟ್ವಿನ್ ಫ್ಲೇಮ್ ನ ಮದುವೆ ಆಗಿದ್ರು ಆಗ್ದಲೇ ಇದ್ರು, ಅವರು ನಾವು ಭೂಮಿ ಮೇಲಿದ್ದು ಅವ್ರು ಇನ್ಯಾವುದೋ ಲೋಕದಲ್ಲಿದ್ರು, ಏನೇ ಆಗಿದ್ರು ಸಹ ಪ್ರತಿದಿನ ನಾವು ಮಲಗಿದಾಗ ನಮ್ಮ ಟ್ವಿನ್ ಫ್ಲೇಮ್ ನ ಇರ್ಬೋದು, ನಮ್ಮ ಮಹಾಗುರುಗಳು, ನಮ್ಮ ದೈವಿಕ ಗುರುಗಳು, ನಮ್ಮ ಹ್ಯೂಮನ್ ಫಾರ್ಮ್ ಗುರುಗಳು ಎಲ್ಲಾರ್ಗೂ ಮೀಟ್ ಮಾಡಿ ನಾವ್ ಏನನ್ನ ಕಲಿಬೇಕು, ನಾವು ಹೇಗೆ ಮುಂದೆ ಹೋಗ್ಬೇಕು, ಇವಾಗಿರೋ ಪ್ರಾಬ್ಲಮ್ಸ್ ಇದಿದೆ, ಇದನ್ನ ಸಾಲ್ವ್ ಮಾಡ್ಕೊಂಡು ಹೆಂಗ್ ಮುಂದಕ್ಕೆ ಹೋಗ್ಬೇಕು ಅನ್ನೋಂಥ ಪ್ರತಿ ದಿನ ನಾವು ಗೈಡೆನ್ಸ್ ನಾವು ಪ್ರತಿಯೊಬ್ಬರನ್ನು ಮೀಟ್ ಮಾಡಿ ನಾವು ಗೈಡೆನ್ಸ್ ತಗೊಂಡು ಮುಂದಕ್ಕೆ ಹೋಗ್ತಾ ಇರ್ತೀವಿ ಯಾವಾಗ್ಲೂ ಆಧ್ಯಾತ್ಮ ಸಾಧನೆಯಲ್ಲಿ. ಇದನ್ನೆಲ್ಲ ನಾನು ತುಂಬಾ ಚೆನ್ನಾಗಿ ಫೀಲ್ ಮಾಡಿದ್ದೀನಿ. ಅದಕ್ಕೆ ನಮ್ಮ ಕನಸುಗಳಲ್ಲಿ ತುಂಬಾ ನಮ್ಗೆ ಗೊತ್ತಾಗ್ತಾ ಇರುತ್ತೆ. ರಾತ್ರಿ ಮಲಗಿದಾಗ ನಾನ್ ಏನ್ ತಪ್ಪು ಮಾಡ್ತಾ ಇದ್ದೀನಿ, ಏನ್ ತಿದ್ಕೊಳ್ಬೇಕು ಅನ್ನೋದು ನನಗ್ ಕನ್ಸಲ್ಲಿ ಕ್ಲಿಯರ್ ಆಗಿ ಕಾಣಿಸುತ್ತೆ. ಆ ತರ ಅಂತೂ ನನ್ನನ್ನು ನಾನು ತುಂಬಾನೇ ಹೀಲ್ ಮಾಡ್ಕೊಂಡಿದ್ದೀನಿ, ತುಂಬಾನೇ ತಿದ್ಕೊಂಡಿದ್ದೀನಿ. 2024 ಆದ್ಮೇಲೆ 2025 ನಲ್ಲಿ ನಾನು ಪೂರ್ವಿ ಮ್ಯಾಮ್ನ ಮೀಟ್ ಮಾಡಕ್ ಹೋದಾಗ ಇದಿದ್ದು ಚೇಂಜ್ ಮಾಡ್ಕೊಂಡಿದ್ದೀನಿ ಅಂತ ಹೇಳಿದ್ರೆ, ಫಸ್ಟ್ ಟೈಮ್ ನಾನು ಸ್ಕೂಲಲ್ಲಿ ಬ್ಯಾಕ್ ಬೆಂಚರ್ ಆಗಿದ್ದೆ. ನಾನು ತುಂಬಾ ಬ್ಯಾಡ್ ಸ್ಟೂಡೆಂಟ್, ಬ್ಯಾಕ್ ಬೆಂಚರ್ ಅಂತೆಲ್ಲ ಅನ್ಕೊಂಡಿದ್ದೆ. ನಾನು ಯಾವಾಗ ನನ್ನನ್ನು ನಾನು ಟ್ರಾನ್ಸ್ಫಾರ್ಮ್ ಮಾಡ್ಕೊಳ್ಳೋ ಅಂತ ರೀತಿಯಲ್ಲಿ ನಾನು ಬದಲಾಯಿಸ್ಕೊಂಡೆ, ಅದನ್ನೆಲ್ಲ ಲಿಸ್ಟ್ ಮಾಡ್ಕೊಂಡು ಹೋಗಿ ಹೇಳ್ತಾ ಇದ್ರೆ, ಫಸ್ಟ್ ಟೈಮ್ ಪೂರ್ವಿ ಮ್ಯಾಮ್ ಜೊತೆ ನನ್ನ ಇಂಟ್ರಾಕ್ಷನ್ ತುಂಬಾ ಹ್ಯಾಪಿಲಿ ಅಂತ ಅನ್ನಿಸ್ತು. ಅವ್ರು ಕುತ್ಕೊಂಡು ನಾನು ಹೇಳೋದನ್ನೆಲ್ಲ ಸುಮ್ಮನೆ ಕೇಳಿಸ್ಕೊಳ್ತಾ ಇದ್ರು. ಅಂಡ್ ಐ ಆಮ್ ರಿಯಲಿ ಪ್ರೌಡ್ ಆಫ್ ಯು ಅಂತ ಹೇಳಿದ್ರು. ಈವನ್ ನನಗೆ ಅದು ಹೋಗೋದಕ್ಕಿಂತ ಮುಂಚೆ ನನಗೆ ನನ್ನ ಗುರು ಯಾವಾಗ್ಲೂ ನನ್ನನ್ನ ಹೊಗಳ್ಬೇಕು, ನಾನು ಏನ್ ಕಲ್ತಿದ್ದೀನಿ, ನಾನು ಹೆಂಗ್ ಬದಲಾಗಿದ್ದೀನಿ, ಅದನ್ನ ನನ್ನ ಗುರು ಬಾಯಿಯಿಂದ ಅಪ್ರಿಶಿಯೇಷನ್ ಕೇಳಬೇಕು ಅನ್ನೋಂಥದ್ದು ನನ್ನ ತಲೆಯಲ್ಲಿ ಯಾವತ್ತೋ ಇತ್ತು. ಫಸ್ಟ್ ಟೈಮ್ ಐ ಆಮ್ ರಿಯಲಿ ಪ್ರೌಡ್ ಆಫ್ ಯು, ನೀವು ಇಷ್ಟೊಂದು ಚೇಂಜ್ ಆಗಿದ್ದೀರಾ ಅಂತ ಹೇಳಿದ್ರು. ನಾನು ಪೂರ್ವಿ ಮ್ಯಾಮ್ ಹತ್ರ ಹೋಗಿ ಮೀಟ್ ಮಾಡಿದಾಗೆಲ್ಲ ಅವ್ರು ಏನು ಹೇಳ್ತಾರೆ ಬಾಯಿ ಮುಚ್ಕೊಂಡು ಅದನ್ನ ಕೇಳ್ಕೊಂಡು ಅದನ್ನ ನನ್ನ ಲೈಫಲ್ಲಿ ನಾನು ಚೇಂಜ್ ಮಾಡ್ಕೊಳ್ತಾ ಬಂದೆ ಅಷ್ಟೇ. ನಾನು ಇನ್ನೇನೂ ಮಾಡಲಿಲ್ಲ. ಧ್ಯಾನದಲ್ಲಿ ನನಗೆ ಗೊತ್ತಾಗೋದು, ಕನಸಿನಲ್ಲಿ ನನಗೆ ಗೊತ್ತಾಗೋದನ್ನೆಲ್ಲ ನಾನು ಅನಲೈಸ್ ಮಾಡ್ತಾ ನನ್ನ ದಿನದ ಸಾಧನೆಗಳಲ್ಲಿ ನಾನು ಪ್ರತಿಯೊಂದನ್ನು ಬದಲಾಯಿಸ್ಕೊಳ್ತಾ ಹೋದೆ. ಹಾಗೆ ನನಗೆ ಭಗವಂತ ಯಾವ್ದ್ಯಾವ್ದೋ ರೂಪದಲ್ಲಿ ನನಗೆ ಗೈಡ್ ಮಾಡ್ತಾ ಹೋಗಿದ್ದಾರೆ. ನನ್ನ ಟ್ವಿನ್ ಫ್ಲೇಮ್ ಕೂಡ ನನಗೆ ಕನಸಿನಲ್ಲಿ ನನ್ನನ್ನು ಗೈಡ್ ಮಾಡ್ತಾ ಇದ್ದಾರೆ. ಪೂರ್ವಿ ಮ್ಯಾಮ್ನ ಟಚ್ ಅಂದ್ರೆ ಗುರುವಿನ ಟಚ್ ಯಾವಾಗ ನಮಗೆ ಸಿಗುತ್ತೆ, ನಮ್ಮ ಆಧ್ಯಾತ್ಮ ಸಾಧನೆ ಆಗಿರಬಹುದು, ನಮ್ಮ ಇನ್ನರ್ ಹೀಲಿಂಗ್ ಆಗಿರ್ಬೋದು, ತುಂಬಾ ಡೆಪ್ತ್ ಲೆವೆಲಲ್ಲಿ ಇಳಿದು ನಮ್ಮನ್ನ ನಾವು ಅರ್ಥ ಮಾಡ್ಕೊಳ್ತೀವಿ. ನಮ್ಗೆ ಏನೇನ್ ಬೇಡ, ಆ ಕಸ ಏನೇನ್ ತುಂಬ್ಕೊಂಡಿರ್ತೀವಿ ಎಲ್ಲ ಕಿತ್ತಾಕಿ ತೆಗ್ದಾಕಿ ಆ ಭಗವಂತನ ಒಂದು ಸಾಕ್ಷಾತ್ಕಾರಕ್ಕೆ ನಮ್ಮನ್ನ ಆಸ್ ಎ ಪ್ಯೂರ್ ಸೋಲ್ ಮಾಡ್ಕೊಳ್ಳೋದಿಕ್ಕೆ ಗುರುವಿನ ಒಂದು ಅವಶ್ಯಕತೆ ತುಂಬಾ 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 ಮುಖ್ಯ. ನೀವು ಕೂಡ ಹ್ಯೂಮನ್ ಫಾರ್ಮ್ ಅಲ್ಲಿ ನಿಮ್ಮ ಗುರು ಯಾರು ಅಂತ ಹೇಳಿ ಮೆಡಿಟೇಷನ್ ಮಾಡಿ. ಮುಂದಿನ ವಿಡಿಯೋಗಳಲ್ಲಿ ಗುರುನ ಹೇಗೆ ಚೂಸ್ ಮಾಡಬೇಕು ಅನ್ನೋದನ್ನು ಕೂಡ ನಾನು ಹೇಳ್ಕೊಡ್ತೀನಿ. ಗುರು ಪೌರ್ಣಮಿ ದಿನ ನನ್ನ ಗುರುಗಳಿಗೆ ನಾನು ಧನ್ಯವಾದನ ತಿಳಿಸೋದಕ್ಕೆ
ಅವ್ರಿಗೆ ನಾನು ಥ್ಯಾಂಕ್ಸ್ ಹೇಳೋದಕ್ಕೆ ಈ ವಿಡಿಯೋವನ್ನ ಮಾಡ್ತಾ ಇದ್ದೀನಿ. ಅಂಡ್ ನನ್ನ ಗುರುಗಳು ಯಾರು ಅನ್ನೋದು ನಿಮ್ಗಳಿಗೂ ಗೊತ್ತಾಗ್ಲಿ ಅನ್ನೋದಕ್ಕೋಸ್ಕರ ಕೂಡ. ಕೆಲವರು ನನ್ನನ್ನ ಗುರು ಅಂತ ಹೇಳಿ ನನ್ನನ್ನು ಫಾಲೋ ಮಾಡ್ತಾ ಇದ್ದಾರೆ. ಕೆಲವ್ರನ್ನ ತುಂಬಾ ಪರ್ಸನಲಿ ನಾನು ಗೈಡ್ ಮಾಡ್ತಾ ಇದ್ದೀನಿ. ಅವರು ಕೂಡ ನನಗೆ ವಿಶಸ್‌ನ ಕಳಿಸಿದ್ದಾರೆ. ಅವರೆಲ್ಲರಿಗೂ ತುಂಬಾ 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 ಥ್ಯಾಂಕ್ಸ್. ನಾನು ಕೂಡ ಇನ್ನೂ ಸ್ಟೂಡೆಂಟ್ ಆಗೇ ಇದ್ದೀನಿ. ನಾನು ಕಲ್ತಿರೋದನ್ನ ಕಂಪ್ಲೀಟ್ಲಿ ನಾನು ಹೀಲ್ ಆಗಿ ಕಲ್ತಿರೋದನ್ನ ಮಾತ್ರನೇ ನಾನು ನನ್ನ ವಿಡಿಯೋಸ್‌ನಲ್ಲಿ ಮಾಡ್ತಾ ಇರೋದ್ರಿಂದ ಎಷ್ಟೋ ಜನ ತುಂಬಾ ಕಲ್ತಿದ್ದೀನಿ ಅಂತ ಹೇಳಿ ನನಗೆ ಥ್ಯಾಂಕ್ಸ್ ಹೇಳಿದಾಗ ನನ್ನ ಏಂಜಲ್ ಅಂತ ಎಲ್ಲ ಕರೆದಾಗ ನನಗೂ ಕೂಡ ತುಂಬಾ ಸಂತೋಷ ಆಗತ್ತೆ. ಅಂಡ್ ಥ್ಯಾಂಕ್ ಯು ವೆರಿ ಮಚ್. ಇನ್ನು ಮುಂದಿನ ವಿಡಿಯೋಗಳಲ್ಲೂ ಕೂಡ ಇನ್ನು ಬೇರೆ ಬೇರೆ ವಿಷಯದಲ್ಲಿ ವಿಡಿಯೋ ಮಾಡಿ ಹಾಕ್ತೀನಿ. ನನ್ನ ಪ್ರತಿಯೊಂದು ವಿಡಿಯೋ ಕೂಡ ನೀವು ಸರಿಯಾಗಿ ಅರ್ಥ ಮಾಡ್ಕೊಂಡು ನಿಮ್ಮಲ್ಲಿ ಆ ಬದಲಾವಣೆಗಳನ್ನ ತಂದ್ಕೊಂಡು ಹೋದ್ರಿ ಅಂದ್ರೆ ನಿಮ್ಮ ಲೈಫಲ್ಲಿ ಇರುವಂಥ ಪ್ರಾಬ್ಲಮ್ಸ್‌ನ ನೀವು ಹೀಲ್ ಮಾಡ್ಕೊಂಡು ಖಂಡಿತ ನೀವು ಕೂಡ ಆಧ್ಯಾತ್ಮ ಸಾಧನೆಯಲ್ಲಿ ಮುಂದೆ ಹೋಗ್ಬೋದು. ಯಾಕೆಂದ್ರೆ ನಾನು ಇದನ್ನ ಸಾಧಿಸಿದ ಮೇಲೇನೆ ಆ ಎನರ್ಜಿಗೆ ಬಂದು ನಾನು ವಿಡಿಯೋವನ್ನ ಮಾಡ್ತೀನಿ. ಆದ್ರಿಂದ ವಿಡಿಯೋಗಳು ನಿಮ್ಮನ್ನ ತುಂಬಾನೇ ಹೀಲ್ ಮಾಡುತ್ತೆ. ಈ ವಿಡಿಯೋದಲ್ಲಿ ಇಷ್ಟೇ. ಮುಂದಿನ ವಿಡಿಯೋದಲ್ಲಿ ಮೀಟ್ ಆಗೋಣ. ಅಲ್ಲಿವರೆಗೂ ಕೀಪ್ ಸ್ಮೈಲಿಂಗ್, ಟೇಕ್ ಕೇರ್ ಬಿಕಾಸ್ ವಿ ಆರ್ ಆಲ್ ಬಾರ್ನ್ ಫಾರ್ ಅ ರೀಸನ್. ಬಾಯ್. ಐ ಲವ್ ಯು ಆಲ್.